ನಮಸ್ತೆ ಸ್ನೇಹಿತರೆ. ಈ ಕಾಲದಲ್ಲಿ ಸಾಮಾನ್ಯವಾಗಿ ಇದು ಮಾಗಿ ಕಾಲ ಹುಟ್ತಾ ಇರೋದು. ಮಾಗಿ ಕಾಲ ಹುಟ್ತಾ ಇರೋದಂದರೆ ಇದು ನವಂಬರ್ ಡಿಸೆಂಬರು. ಆ್ಯಕ್ಚುಲಿ ದೀಪಾವಳಿ ಕಳೆದ ಮೇಲೆ ಮಾಗಿ ಕಾಲನೇ. ದೀಪಾವಳಿ ಮುಗಿದ್ಮೇಲೆ ಮಾಗಿ ಕಾಲ ಅಂದರೆ ಹಿಮ ಬೀಳೋ ಕಾಲ ಅಂತ. ಈ ಕಾಲದಲ್ಲಿ ಸಾಮಾನ್ಯವಾಗಿ ಜಾಸ್ತಿ ಹೂ ಬಿಡೋದು, ಜಾಸ್ತಿ ಹಣ್ಣು ಕಾಯಿ ಬಿಡೋದು ಜಾಸ್ತಿ ಇರೋಲ್ಲ. ಯಾಕೆಂದರೆ ಕೊರೆಗೆ ಹೆಂಗೆ ಇದ್ದರೂ ಎಲ್ಲ ಮೊಗ್ಗು ಇದೆಲ್ಲ ಮಡಿಚ್ಕೊಂಬಿಡುತ್ತೆ ಕೊರೆ ಇದಕ್ಕೆ, ಆ ತಾಪಕ್ಕೆ. ಬಟ್ ಇಲ್ಲಿ ಒಂದು ವಿಶೇಷ ತೋರಿಸ್ತೀನಿ ಬನ್ನಿ ನೋಡಿ. ವಾವ್, ಎಷ್ಟು ಚೆನ್ನಾಗಿದೆ. ನಾನು ಅವಾಗಲೇ ಹೇಳ್ದಂಗೆ ನಿನಗೆ ಮಾಗಿ ಕಾಲದಲ್ಲಿ ಕಾಯಿ ಬರೋಲ್ಲ, ಹೂವು ಬರೋಲ್ಲ. ಈವನ್ ನಾವು ದೇವಸ್ಥಾನಕ್ಕೆ ಪೂಜೆಗೆ ಹೂವು ಕೀಳ್ತೀವಿ ಅಂದರೂ ಮಾಗಿ ಕಾಲದಲ್ಲಿ ಹೂವು ಸಿಗೋಲ್ಲ, ಅಷ್ಟು ಕಷ್ಟ ಇರುತ್ತೆ. ಆದರೆ ನೋಡಿ ಇಷ್ಟು ಬೇಗ ಇದು ವಸಂತ ಕಾಲಕ್ಕೆ ಇದು ಹೂವು ಆಗಬೇಕು. ಯಾರು ಮಾವು ಹೂವು ಚಿಗುರಿ ಮಾವು ಆಗಿ ವಸಂತ ಕಾಲದಲ್ಲಿ ಆಮೇಲೆ ಇದು ಹಣ್ಣಾಗೋದು, ಕಾಯಿ ಬಲ್ತು ಹಣ್ಣಾಗೋದು. ಬಟ್ ಈಗಾಗಲೇ ಎಷ್ಟು ಇದಾಗ್ಬಿಟ್ಟಿದೆ ಅಂದರೆ ಇಲ್ಲಿ ಮನುಷ್ಯ ಬದಲಾಗ್ದವನ ಪ್ರಕೃತಿ ಬದಲಾಗೈತ ಒಂದು ಅರ್ಥ ಆಗ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ಮರ ತುಂಬ ಕಾಯಿ ಬಿಟ್ಟಿದೆ. 3 ತಿಂಗಳು ಮುಂಚೆನೇ ಪೀಚ್ ಆಗೋದು ನೋಡಿದ್ದೀನಿ, 3 ತಿಂಗಳು ಮುಂಚೆನೇ ಕಾಯಿ ಆಗ್ಬಿಟ್ಟಿದೆ. ಆಶ್ಚರ್ಯ ಆಯಿತು. ಅದಕ್ಕೆ ರಸ್ತೆಯಲ್ಲಿ ಓದ್ತಿದ್ದೆ, ತಡೆಯಪ್ಪ ಅದ್ಭುತ, ಜನಕ್ಕೂ ತೋರ್ಸೋಣ, ನಮ್ಮ ಸ್ನೇಹಿತರು ನೋಡಲಿ ಅಂಥೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಪ್ರಕೃತಿ ನಮಗೆ ಪಾಠ ಕಲಿಸ್ತಾ ಇದೆ. ಅಂದರೆ ಎಲ್ಲ ನಾವು ಫಾಸ್ಟ್ ಏನಂತಾರಲ್ಲ ಫಾಸ್ಟು ಅಂದ್ರೆ ನಾನು ಫಾಸ್ಟ್ ಇದ್ದೀನಿ ಅಂತ. ಬಟ್ ಇದು ಟೇಸ್ಟ್ ಹೆಂಗಿರುತ್ತೋ ಗೊತ್ತಿಲ್ಲ, ರುಚಿ ಹೆಂಗಿರುತ್ತೆ, ಮತ್ತು ಸೈಜ್ ಇಷ್ಟೇ ಇರುತ್ತಾ ದಪ್ಪ ಆಗುತ್ತಾ ಇದು ಗೊತ್ತಿಲ್ಲ. ಬಟ್ ಪ್ರಕೃತಿನೇ ನಾವು ಏನು ಮಾಡ್ತೀವೋ ಅದನ್ನು ವಾಪಸ್ ಕೊಡ್ತಾ ಇದೆ ಅಂತ ನನ್ನ ಭಾವನೆ. ಮತ್ತು ಇದು ತೋಟದ ಓನರ್ ಹತ್ರ ಕೇಳಿದೆ, ಆ್ಯಕ್ಚುಲಿ 3 ತಿಂಗಳು ಮುಂಚೆನೇ ಕಾಯಿ ಬಿಟ್ಬಿಟ್ಟೈತಲ್ಲ, ಹೆಂಗೆ ಸಾಧ್ಯ ಇದು ಅಕ್ಕ ಅಂತೇಳಿ. ಸೊ ಅವ್ರು ಹೇಳಿದ್ರು ಔಷಧಿ ಹೊಡೆದ್ಬಿಟ್ರು, ಒಂದು 5-6 ಸರಿ ಔಷಧಿ ಹೊಡೆದ್ರು, ಹೂವು ಬಿಟ್ಟಾಗ ಹಂಗಾಗಿ ಬೇಗ ಬಂದ್ಬಿಟ್ಟೈತೆ ಅಂದರು. ಇದು ಹಂಗಾರೆ ಪ್ರಾಕೃತಿಕವಾಗಿ ಬಿಟ್ಟಿಲ್ಲ, ನೈಸರ್ಗಿಕವಾಗಿ ಬಿಟ್ಟಿಲ್ಲ, ಮನುಷ್ಯ ತನ್ನ ಬಲವಂತಕ್ಕೋಸ್ಕರ ಬಿಡಿಸ್ಕೊಂಡಿದ್ದಾನೆ ಅನ್ನಂಗೆ ಆಯಿತು. ಅಲ್ಲಿಗೆ ಬಲವಂತಕ್ಕೆ ಏನು ಬೇಕಾದ್ರೂ ಮಾಡ್ತಾನೆ ಮನುಷ್ಯ ಅಂದರೆ ಪ್ರಕೃತಿ ಬಲವಂತಕ್ಕೆ ನಮ್ಗೆ ಏನು ಬೇಕಾದ್ರೂ ಮಾಡ್ಬೋದಲ್ವ. ಇದು ಯಾವ ಮಟ್ಟಕ್ಕೆ ಮುಟ್ಟುತ್ತೋ ಏನೋ, ಒಟ್ಟು ಒಂದು ಒಳ್ಳೆ ಬೆಳವಣಿಗೆ ಇದು. ಈ ಟೈಮಲ್ಲಿ ಒಂದು ಹಲಸಿ ಮಾವಿನಕಾಯಿ ಬಿಟ್ಟೈತೆ ಅಂದರೆ ಖುಷಿ ಅನಿಸ್ತು. ಸೊ ನಿಮಗೆ ತೋರ್ಸೋಣ ಅಂತ ಬಂದೆ. ನೋಡಿ ನಾವು ಓನರ್ ಪರ್ಮಿಷನ್ ತೊಗೊಂಡು ಒಂದು ಸರಿ ನೋಡೋಣ, ಟೇಸ್ಟ್ ನೋಡ್ಬೋಣ ಅಂಥೇಳಿ ಮಾವಿನಕಾಯಿ ಕಿತ್ಕೊತೀವಿ ಇಂದು. ಸೊ ಮರ ಹತ್ತಕ್ಕಾಗಲ್ಲ, ಹಾಗಾಗಿ ಹೊಡೆದ್ಬಿಟ್ಟೆ ಕಿತ್ಕೊತಾ ಇದ್ವಿ. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ನೋಡಿದ್ರಲ್ಲ ಸ್ನೇಹಿತರೆ, ನಿಮ್ಮ ಕಡೆನೂ ಮಾವಿನಕಾಯನ್ನು ಬಿಟ್ಟಿದ್ರೆ ಕಾಮೆಂಟ್ ಮಾಡಿ. ಈಗ ನೋಡ ಮೇಲೆ ಕಿತ್ಕೊಂಡಲ್ಲ, ಅದು ಹೆಂಗಿದೆ ಫ್ಲೇವರ್? ಹಂಗೆ ಇದೆಯಾ ಮಾವಿನಕಾಯ್ದು? ಆದರೆ ಅಷ್ಟು ಈಗ ಹಿಂಗೆ ಕಿತ್ತಿದ ತಕ್ಷಣ ಗಮಗಮಾನ ಆ ಥರ ಅನಿಸ್ತಿಲ್ಲ ಅಷ್ಟೊಂದು. ಹೌದಾ? ನೋಡಿ ಇಲ್ಲ, ಕಲರ್ ಚೆನ್ನಾಗಿದೆ, ಅಷ್ಟು ಫ್ರೆಶ್ನೆಸ್ ಅನಿಸ್ತಿಲ್ಲ. ಅಂದರೆ ಯಾವ ಟೈಮ್ಗೆ ಏನು ಪ್ರಕೃತಿ ಕೊಡುತ್ತೋ ಆ ಟೈಮ್ಗೆ ಅಷ್ಟು ಸ್ಮೆಲ್ ಬರ್ತಾ ಇಲ್ಲ, ನಾರ್ಮಲ್ ಇದೆ ಅಷ್ಟೇ. ಟೇಸ್ಟ್ ಹೆಂಗಿರುತ್ತೋ ಗೊತ್ತಿಲ್ಲ. ಇದು ಹಣ್ಣು ಟೈಮ್ ಹಣ್ಣು ಮಾಡೋಕ್ಕಾಗಲ್ಲ. ಇದು ಸದ್ಯಕ್ಕೆ ಉಪ್ಪಿನಕಾಯಿ ನಾವು ಹಣ್ಣು ಮಾಡೋಕ್ಕಾಗಲ್ಲ, ಇನ್ನೂ ಬಲಿಬೇಕು. ಉಪ್ಪಿನಕಾಯಿ ಅಲ್ಲೊಂದು ಬಿದ್ದಿರ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಪ್ರಕೃತಿ ವಿಸ್ಮಯ. ಇಲ್ಲಿ ನಾವು ಅದನ್ನು ಹಾಳು ಮಾಡ್ತಿದ್ದೀವೋ, ಹೆಂಗೆ ಸಾಧ್ಯ? ಇದೊಂದು ಅರ್ಥ ಮಾಡ್ಕೋಬೇಕು ನಾವು. ಹೌದಲ್ವಾ? ತಿರ್ಗಾ ಮಾಗಿ ಕಾಲಕ್ಕೆ ಹೂವು ಬಿಡುತ್ತೆ, ಅದಕ್ಕೆ ವಸಂತ ಕಾಲಕ್ಕೆ ಆಮೇಲೆ ಮತ್ತೆ ಔಷಧಿ ಹೊಡಿತಾರೆ. ಔಷಧಿಯಿಂದ ಈಗ ಔಷಧಿಯಿಂದ ಹಣ್ಣು ಆಗ್ತದೆ ಅಂದ್ರೆ ರುಚಿ ಇರಲ್ಲ ಅಷ್ಟೊಂದು. ಒಟ್ಟು ನಸರೆಲ್ಲ ಇದೆ, ನನಗೆ ಅದೇ ಆಶ್ಚರ್ಯ. ನೋಡೋಣ ಸ್ನೇಹಿತರೆ, ತಿಂದ್ಬಿಟ್ಟು ನೋಡ್ತೀವಿ ಹೆಂಗಿದೆ ನೋಡಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಧನ್ಯವಾದ. ಶರಣು ಶರಣಯ್ಯ.